ಸ್ನೇಹಿತರೆ ನಮಸ್ಕಾರ. ಇವತ್ತೇನು ರೆಸಿಪಿ ಅಂದರೆ ಮೀನು ಸಾರು ಮಾಡ್ತಾಯಿದ್ದೀರಿ. ಅದಕ್ಕೆ ಬೇಕಾಗಿರೋ ಐಟಮು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಈ 4 ಐಟಮು ಹಾಕ್ಬೋದಣ್ಣ. ಒಂದೊಂದೇ ಎಣ್ಣೆ ಹಾಕೋಣ. ಫಸ್ಟ್ ಎಣ್ಣೆ ಹಾಕ್ಬಿಡ್ಬೇಕಾ? ಎಣ್ಣೆ ಮಾಮೂಲಿ ಸಾರ್ಗಕ್ಕೆ ಎಣ್ಣೆ, ಮಾಮೂಲಿ ಎಣ್ಣೆ ಅಲ್ಲ ಫ್ರೆಂಡ್ಸ್. ಈರುಳ್ಳಿ ಹಾಕ್ತಾಯಿದ್ದೀರಿ. ಮೆಣಸು ಇಷ್ಟ ಹಾಕ್ಬಿಡ್ತೀಯಾ? ಸ್ವಲ್ಪ ಹಾಕೋಣ. ಈರುಳ್ಳಿ ಆಮೇಲೆ ಇರೋಣ, ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಪಾಂಪ್ಲೆಟ್ ತಂದಿರೋದು ಫಿಶ್ಶು ನೋಡಿ. ಅದು ಎಷ್ಟು ಕೆ ಜಿ ಐತೆ ಅಣ್ಣ? 8 kg 300 ಗ್ರಾಮ್ ಮಾಡಿಸಿದೆ. 6 kg 300 ಗ್ರಾಮ್ ಬಂದೈತೆ ಅಣ್ಣ. ಎಲ್ಲ ಕ್ಲೀನ್ ಮಾಡಿಸಿ. ಅದೇ ವೇಸ್ಟ್ ಆಯ್ತಲ್ಲ. ಹಾಂ, ಆದರೆ ಮೀನು ಒಳ್ಳೆ ಫ್ರೆಶ್ ಅಣ್ಣ. ಆಯ್ತು, ಫ್ರೆಶ್ ಆಗೈತಲ್ಲ. ಹಾಂ ಅಣ್ಣ. ಮೀನು ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಹೊಡಿಸ್ಬೇಕಾಯ್ತಣ್ಣ. ಅವ್ನು ಸಾಂಬಾರ್ಗೆ ಅಂತ ಹೇಳಿದೆ, ಅಲ್ಲಿಗೆ ನೋಡೋ ಚಿಕ್ಕದಾಗಿ ಹೊಡೆದ್ಬಿಟ್ಟವನೆ. ನಾನು ಮೊನ್ನೆ ಇದಕ್ಕೆ ಮಾಡಿದಾಗ ಇಷ್ಟಿಷ್ಟು ಹೊಡೆದಿದ್ದ ಅವನು. ನಾನು ಹಂಗೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇರೋ ರೋಸ್ಟ್ ಆಗಲಿ ಅಷ್ಟೇ ಹೇಳ್ತೀನಿ. ಸ್ವಲ್ಪ ಅರ್ಶಿನ. ಇಲ್ಲಿ ಬೇರೆ ಪೇಸ್ಟ್ ಮಾತ್ರ ಅಲ್ಲ ಅಣ್ಣ ಮಾಡ್ಕೊಳೋದು ಇವಾಗ. ಎಲ್ಲ ಅಲ್ಲೇ ಆಚೆ ಕಡೆ ಅಲ್ಲಿ ಹೋಗಿ ಮಾಡೋಣ. ತೆಂಗಿನಕಾಯಿ ಹೊಡಿಬೇಕು. ತೆಂಗಿನಕಾಯಿ ಹೊಡ್ಕೊಂತೀನಿ ಅಣ್ಣ. ತೆಂಗಿನಕಾಯಿ ಹೊಡಿಬೇಕು. ನಾನು ರೋಸ್ಟ್ ಮಾಡ್ತೀನಿ. ಹೋಗಿ ತೆಂಗಿನಕಾಯಿ ಬಲ್ಲ ಜೋರಾಗ ಕಟ್ ಮಾಡ್ತಾವಳೆ. ಮೀನು ಹಾಕ್ಬಿಟ್ಟು ನಾವು ಕೆಲಸ ಮಾಡ ಮಗ 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 ಅಂತ ಕೂತಿದ್ದ ಜಾಗದಾಗ ಹಿಂಗೆ ಹೇಳ್ತಾ ಇರ್ತಾಳೆ. ಏನು ಮಾಡೋದು ಬಿಟ್ಟಮ್ಮನು ಎದ್ದೇಳಕ್ಕೆ ಆಗಲ್ಲ. ಈ ಸೈಜ್ ಇದ್ರೆ ಆಗ್ತದೆ. ಸ್ವಲ್ಪ ನನಗೆ ಸಣ್ಣ ಆಗ್ಬೇಕು. ಕಮ್ಮಿ ಇದೆಯಾ? ಮಿನಿಮಮ್ 30 kg ಇರಬೇಕು. ಅಣ್ಣ ಸಾಕು 30 kg? 30 kg ಮಿನಿಮಮ್ ಇರಬೇಕು. ರೋಗ ಏನು ಬರಲ್ಲ ಅಂತ. ಮ್ಯಾಕ್ಸಿಮಮ್ 150 ಇರಬೇಕು. ಸಣ್ಣ ಕಚ್ಕಾಯಿ ಇದು. ಹಾಗೆ ಕೈ ಕುಯ್ಕೊಂತೀಯ ಸ್ನೇಹಿತರೆ. ತೆಂಗಿನಕಾಯಿ ಕುಯ್ಕೊಳೋದು ಮರ್ತೋಗಿದ್ರು. ಅದಕ್ಕೆ ತೆಂಗಿನಕಾಯಿ ಇಮಿಡಿಯೇಟಾಗಿ ಒಂದು ತೆಂಗಿನಕಾಯಿ ಹಾಕಬೇಕು. 7 kgಗೆ ಒಂದು ತೆಂಗಿನಕಾಯಿ ಹಾಕ್ಲೇಬೇಕು. ಪುಟ್ಟಮ್ಮಕ್ಕ, ನೀನು ಹೆಂಗೆ ಮಾಡ್ತೀಯ ಮೀನು ಸಾರು? ಹೆಂಗೆ ಮಾಡ್ತೀಯ ಹೇಳು ಅಂತ ಜನಕ್ಕೆ ಹೇಳು. ಜನಕ್ಕೆ ಹೇಳ್ಬೇಕಲ್ಲ ಪುಟ್ಟಕ್ಕ. ಯಾವಾಗ ಅಲ್ಲ ಕುಕ್ಕಿಂಗು ಯಾವಾಗ ನೀನೆಲ್ಲ ಮಟನ್ ಸಾಂಬಾರು. ಕಿಚನಾಗ ಡಾನ್ ಅಲ್ಲಮ್ಮ ನೀನು ಕೂತಿದ್ದ ಜಾಗದಾಗಿ. ಏನು ಪುಟ್ಟಕ್ಕ ಇಷ್ಟೊಂದು ಜ್ವರಕ್ಕೆ ಹೋಯ್ತೀಯ? ನಾನು ಮುರಿಯೋಕೆ ಆಗಲ್ಲ. ಪುಟ್ಟಕ್ಕ ಹೌದಾ? ಪುಟ್ಟಕ್ಕ ಬೆಳಕು ಕಾಣಿಸ್ತೈತೆ ಕ್ಲೀನಾಗಿ. ಪುಟ್ಟಕ್ಕ ಅಷ್ಟು ಚೆನ್ನಾಗಿ ನಗಿತೀಯ ನೀನು. ಒಂದ್ಸಲ ನಗಿ ನೋಡೋಣ. ಓಹೋ ಏನಮ್ಮ ಬಾಬಾ, ನಗ್ಯಾಕೆ ಬರಲ್ಲ. ಕಡ್ಡಿ ಪುಡಿ ಐತೆ. ಹೆಂಗೆ ನೀನು ಕಡ್ಡಿ ಪುಡಿ ಹಾಕ್ಬಿಟ್ರೆ? ನಾಳೆ ರಜಾ ಪುಟ್ಟಮ್ಮಕ್ಕ. ಜ್ಞಾನ ಆಯ್ತಾ? ಯಾಮಾರ ಬೆಳಗ್ಗೆ ಎದ್ದು ಓಡ್ ಬಂದ್ಬಿಡಿ. ನಾಳೆ ಗಾಂಧಿ ತಾತನಿಗೆ ಏನೋ ಬೂಂದಿ ಗಿಂದಿ ಹಾಕುವ. ಓನರು ದೀಪಾವಳಿಗೆ ಅಂತೆ. ಇವಾಗ ನಿಂಗೆ ಎತ್ತು ಕೊಟ್ಬಿಡ್ತಾರ ಪೂಜೆನಾ? ದೀಪಾವಳಿ ಆಗೋಕು ವರ್ಷ ಮಾಡೋದು ದೀಪಾವಳಿ ಹಬ್ಬಕ್ಕೆಲ್ಲ. ಫಸ್ಟ್ ಆಗಿದ್ದಾಯ್ತು. ಇವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಕ್ಬಿಡೋಣ. ಹಂಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ. 7 kg ಮಸಾಲೆಗೆ ಇದು ಒಂದ್ಸತಿ ಟ್ರೈ ಮಾಡ್ರಿ. ಆಮೇಲೆ ಹುಣಸೆಹಣ್ಣು ಎತ್ಕೊಳ್ಳೋಣ ಅಣ್ಣ. ಇದು ಅದು ಅರ್ಧ ಹಾಕು. ಹಾಂ, ನಮ್ಮ ಕಡೆ ಎಲ್ಲ ಏನು ಗೊತ್ತಾ ಸ್ನೇಹಿತರೆ, ಟೊಮೊಟೊ ಆಗಲಿ ಕೊತ್ತಂಬರಿ ಆಗಲಿ ಮೀನು ಸಾರಿಗೆ ಹಾಕಲ್ಲ. ಬೇರೆ ಕಡೆ ಎಲ್ಲ ಹಾಕ್ತಾರೆ ಅಲ್ಲನೋ. ಬೇರೆ ಕಡೆ ಎಲ್ಲ ಹಾಕ್ತಾರೆ. ಹುಣಸೆಹಣ್ಣು ಹೇಳಿದ್ರಿ. ಹಾಂ, 7 kgಗೆ ಹುಣಸೆಹಣ್ಣು ಬಂದ್ಬಿಟ್ಟು ಒಂದು ಅರ್ಧ kg ಹಾಕ್ಕೊಡ್ರಿ. ಇದಕ್ಕೆ ಮೇನ್ ಇಂಪಾರ್ಟೆಂಟು ಹುಣಸೆಹಣ್ಣೆ ತಾನೇ? ಹಾಂ, ಹುಣಸೆಹಣ್ಣು ಇಲ್ಲ ಅಂದರೆ ಮೀನು ಸಾರು ತಿನ್ನೋಕೆ ಆಗಲ್ಲ. ತಿನ್ನೋಕ್ಕಾಗಲ್ಲ. ಮೀನು ಸಾರು ಮಜಾನೇ ಇರಲ್ಲ. ಸ್ನೇಹಿತರೆ ಮಸಾಲೆ ಎಲ್ಲ ರೋಸ್ಟ್ ಮಾಡಿದ್ದಾಯ್ತು. ತೊಗೊಂಬಣಿ ಇಲ್ಲಿ ಕಡೆ. ಮೀನು ಸಾರಿಗೆ ಈ ಥರ ರೋಸ್ಟ್ ಮಾಡ್ಕೊಡ್ರಿ. ಈ ಕಡೆ ಎಲ್ಲ ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ. ಇದೊಂದು ಸತಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ರೋಸ್ಟ್ ಮಾಡ್ಕೊಂಬೋದಣ್ಣ ಪಟ್ಟಂತ. ರೋಸ್ಟ್ ಆಗೈತೆ. ಎಲ್ಲ ಮಿಕ್ಸಿಗೆ ಇದು ಹಾಕೊಂಡ್ಬಿಡ್ತೀನಿ ಅಣ್ಣ. ಪೇಸ್ಟ್ ಮಾಡ್ಕೊಂಬಿಡೋಣ.
ಎಲ್ಲ ಪೇಸ್ಟ್ ಮಾಡ್ಬೇಕು ಇವಾಗ ಇದು. ಆಲೂಜ ಪೇಸ್ಟಾ? ಹ್ಞೂ ಅಣ್ಣ, ಆಲೂಜ ಪೇಸ್ಟ್. ಇಲ್ಲೇ ಬಕೆಟ್ ಎತ್ಕೊಂಡಿದ್ದೀನಿ ಅಣ್ಣ. ನಮ್ಮ ಸಾಗರ ಅಣ್ಣ ಇದ್ರ ಕ್ಯಾಪ್ ಇಲ್ಲೇ ಬಿಸಾಕ್ಬಿಡ್ತಾನೆ. ನಾವು ಫುಲ್ ಆದಾಗೆಲ್ಲ ನೋಡಿ ಕ್ಯಾಪೇ ಇರಲ್ಲ. ಇನ್ನೂ ಕಮ್ಮಿ ಆಗ್ಬೇಕಾಯ್ತು. ಕೊಡಕ್ಕಾಗ ಸ್ವಲ್ಪ ಆಫ್ ಆಗೋಯ್ತಾ? ಹಾಂ, ಆಫ್ ಮಾಡಿದ್ದು ಆಫ್ ಆಗೋಯ್ತು. ಇಲ್ಲ ಇಲ್ಲ ಅದ್ರ ಕ್ಯಾಪಲ್ಲ ಎಲ್ಲಿ ಹಾಕಿ ಅಣ್ಣ ಕ್ಯಾಪ್. ಇವಾಗ ಒಲೆ ಎಣ್ಸಿ ಮೀನು ಸಾರು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀರಿ. ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ರಿ, ಯಾವ ಥರ ಮಾಡೋದಂತ ಬನ್ನಿ ತೋರಿಸ್ಕೊಡ್ತೀರಿ. ಫ್ರಿಜ್ ಏನು ಎಣ್ಣೆ ಹೆಸರು? ಎಣ್ಣೆ ಸಾಕು. ನಿನ್ನೆಣ್ಣೆ ಅಲ್ಲಪ್ಪ, ನನ್ನ ಎಣ್ಣೆ ಹೇಳಿದ್ರೆ ದಿಗ್ಲು ಬಿದ್ದ. ಸಾಸಿವೆ ಹಾಕ್ತಾ ಇದ್ದೀರಿ? ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀರಿ? ಅಣ್ಣ ಸಾಸಿವೆ ಹಂಗೆ ಇಲ್ದಿರ ಹಾಕಿದ್ರೆ ಏನೋ ವಿಷ ಅಂತಾರೆ, ಹೌದಾ? ಇಲ್ಲ, ಅದು ವಿಷ ಅಂತೆ. ಅದೇನೋ ಚಿಟಪಟ ಅಂದಮೇಲೆ ಹಾಕಿದ್ರೆ ಅದೊಂದು ಇದಾಗ್ತದೆ ಅಂತ. ಅದು ವಿಷ ಆಗಲ್ಲ ಅಣ್ಣ, ಇಬ್ಬರೇ ಇದು ಮಾತ್ರ ಸಾಸಿವೆ ವಿಷ ಆಗ್ತದೆ ಅಂತೆ. ಅದಕ್ಕೆ ಮನೆಯಲ್ಲೇ ಫಸ್ಟ್ ಎಣ್ಣೆ ಹಾಕಕ್ಕೆ ಮುಂಚೆನೆ ಚಿಟಪಟ ಆದ್ಮೇಲೆ ಆಮೇಲೆ ಎಣ್ಣೆ ಹಾಕ್ತಾರೆ. ಇವಾಗ ಈರುಳ್ಳಿ ಒಂದೇ ಒಂಚೂರು ಹಾಕ್ತಾ ಇದ್ರಿ. ಏನಣ್ಣ? ಇಲ್ಲೇ ಅಲ್ಲ, ಇಲ್ಲೇ ಗಮ್ ಅಂತದಣ್ಣ ರುಬ್ಬಿರೋದು. ಹೌದಾ? ನೋಡೋಣ. ಆಗ್ಲೇ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀರಿ. ರೆಸಿಪಿ ಇದಕ್ಕಿಂತ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 20 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಮೀನು ಸಾಂಬಾರಣ್ಣ. ಅಣ್ಣ ಮಸಾಲೆ ಚೆನ್ನಾಗಿ ಕುದಿಸ್ಬಿಟ್ಟು ತಾನಣ್ಣ ಇದು ಮಾಡಕ್ಕದು. ಮೇನ್ ಅದೇ, ಮೇನ್ ಚೆನ್ನಾಗಿ ಕುದಿಬೇಕು. ಕುದಿಲಿಲ್ಲ ಅಂದ್ರೆ ವ್ಯವಹಾರ ಮುಗ್ದೈತಿ. ಸಾಕು 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 ಬಿಡು, ನೋಡ್ಕೊಂಡು ಹಾಕೋಣ. ಸಾಕು. ಮೆಣಸಿನ ಪುಡಿ, ಖಾರದ ಪುಡಿ, ಮೆಣಸು ಪುಡಿ ಎಲ್ಲ ಖಾರದ ಪುಡಿ. ಸಾಕು ಸಾಕು ಸಾಕು. ಇಲ್ಲ ಇರೋಣ, ಖಾರ ಸ್ವಲ್ಪ ಇರಬೇಕು ಸುಮ್ಮನೆ. ಕಾಶ್ಮೀರ್ ಮೆಣಸು ಪುಡಿ ಎಲ್ಲ ಒಂದು 10-15 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿದ್ದಾಯ್ತು. ಮೀನು ಹಾಕ್ತಾ ಇದೀನಿ, ನೋಡ್ಕೊಡ್ರಿ. ಪಾಂಪ್ಲೆಟು ಬರಮ್ಮ ಹಾಗೆ ಮುಂದೆ ತೋರ್ಸು. ಏನು ಒಂದು 10 ನಿಮಿಷ ಇದಾದರೆ ಸರ್. ಎಲ್ಲ ಆಮೇಲೆ ನೀರು ಬಿಟ್ಕೊಂಡ್ಬಿಡ್ತದೆ. ಗಟ್ಟಿಗೆ ಮಸಾಲೆ ಯಾವತ್ತಷ್ಟೇ ಜಾಸ್ತಿನೇ ಇರಬೇಕು. ಫಿಶ್ ಹಾಕಿರೋದೆಲ್ಲನೂ ನಾವು ಸೌಟೆಲ್ಲ ಎತ್ಕೊಂಡು ಇದು ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ ನೋಡಿ. ಪುಡಿ ಆಗೋಗುತ್ತೆ. ಒಂದು ನೋಡಿ ಈ ಥರ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಒಂದು 10 ನಿಮಿಷ ಅಷ್ಟೇ. ಕುಂಟೆ ಬಿಲ್ಲೆ ಆಡಕ್ಕೆ ಬಿಟ್ಬಿಟ್ರೆ ಅದೇ ಆಡ್ತಾರೆ. ಹಾಂ, ಕುಂಟೆ ಬಿಲ್ಲೆ ಆಡ್ತದೆ ಚೆನ್ನಾಗಿ. ಆಗಿದ್ದಾಯ್ತು. ಇವಾಗ ಮೀನ್ ಸಾರು ಟೇಸ್ಟ್ ನೋಡಿದ ತಕ್ಷಣ ನಾನು ಹಂಗೆ ಒಂದೇ ಸತಿ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಮುದ್ದೆ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದೀನಿ. ನಮ್ಮ ಮಾವ ಅವ್ರು ಬರ್ತವ್ರೆ. ಇವ್ರಿಗೆ ಮೊದಲಿಗೆ ನಮ್ಮ ಸಂದೀಪನ್ ಮುದ್ದೆ ಅಂದ್ರೆ ಜಾಸ್ತಿ ಮುದ್ದೆ ಮಾಡ್ತಾರ? ಕಮ್ಮಿನೇ ಮಾಡೋದೇ ಇಲ್ಲ. ಇನ್ಮೇಲೆ ಮಾಡ್ಬೋದು. ನೀನು ಹೋಗಿ ಕಲ್ಸಲ್ಲಿ ಟ್ರೆಂಡ್ ನೀನ್ ಕ್ರಿಯೇಟ್ ಮಾಡು. ಸರಿ, ಹಸಿಟ್ ಹಾಕೊಡ್ರಿ. ಇವಾಗ ಒಂದು ಹಾಕೋಣ ಸಾಕು. ಕೋಲು ರಾಮ್, ಒಂದು ರಾಮ್ ಏನೋ ಮಾಡೋದು ತೋರ್ಸೋರ್ಲಿ.
क्या वो बताओ जी जाके हिंदी में बोलो अन्ना जा रहे मछली फ्राई है मछली फ्राई है सुपर ಇವನು ಹಾಕ್ಬಿಟ್ಟವನು ಅದಕ್ಕೆ ನೈಜಿ ಓ ಮछली में ಇದ್ರೆ ತಗೋ ವಿಡಿಯೋ ಇದ್ರೆ ಈಗ ನಮ್ಮ ಮಾಡೋರೆ ಸಾಕು ಇಷ್ಟ ಹಾಕೋರೆ ಧನಿಯಾ ಪುಡಿ ಇಷ್ಟ ಹಾಕೋರೆ ಫ್ರೈ ಮಾಡ್ಬಿಟ್ಟಿದ್ದಾರೆ ನಾನು ಸಕ್ಕತ್ತಾಗಿ ತಿನ್ನು ಮನೆಗೆ ಸೂಪರ್ ಟೇಸ್ಟ್ ಸೂಪರ್ ಟೇಸ್ಟ್ ಕಾವು ಸಂದೀಪ್ ಸ್ವಲ್ಪ गुड़ी ಬಡ ಶೆಟ್ बड़ा सेब ಶೇಪ್ ಮತ್ತೆ ಬೇಯ್ತೈತೆ ಅಲ್ಲಿವರೆಗೂ ನನ್ನ ಕೈ ತಡಕ್ ಆಗ್ತಿಲ್ಲ ಬಾಯಲ್ಲಿ ನೀರು ಬರ್ತೈತೆ ನಾ ಫಸ್ಟ್ ಇಮಿಡಿಯೇಟ್ ಆಗಿ 2 ಪೀಸ್ ಹಾಕು ಸೈಡಿಂದ ಎತ್ಕೋ ಸೈಡ್ ಅಂದ್ರೆ ಹಿಂಗೆ ಎತ್ಕೋ ಹಂಗೆ ಓಹೋ ಸರಿಯಾಟಲ್ಲ ನಿನಗ ಚಿಕ್ಕ ಚೋಟ್ ಎತ್ಕೋ ಇಲ್ಲಂದ್ರೆ ಆ ಚಿಕ್ಕದೇ ಹುಡುಕಿದಣ ಸಿಕ್ಕಿಲ್ಲ ಇದು ದೊಡ್ಡದು ಒಂದೇ ಸಲ ಹಾಕಿದ್ರೆ ಬಿಸಿ ಬಿಸಿ ಮುದ್ದೆ ಮೀನು ಸಾರು ಕತೆ ಮುಚ್ಬಿಡೋಣ ಹಂಗೆ ಕಲಿಸ್ಬಿಟ್ಟು ರುಚಿ ಏನಂತ ಗೊತ್ತಾಗುತ್ತೆ ಮಟನ್ ಅವ್ರಿಗೆ ಮಟನ್ ಸಕ್ಕತ್ತಾಗೈತೆ ಚಿಕನ್ ಅಲ್ಲ ತಲೆ ಇಲ್ಲ ತಲೆ ಎಲ್ಲ ಹಂಗೆ ಹಾಕ್ಸ್ಬೇಕಾಯ್ತು ನಾವು ತಲೆ ಹಾಕಿದ್ರೆ ಚೆನ್ನಾಗಿರ್ತದೆ ಸಕ್ಕತ್ತಾಗಿರುತ್ತೆ ಇಲ್ಲ ಈ ಥರ ನಾನು ತಿಂದಿಲ್ಲ ಅಣ್ಣ ರಗಣ ಹೆಂಗಿದೆ ಸಖತ್ತಾಗೈತೆ ರೆಸಿಪಿ ಇದು ಮಾಡ್ತೀವಿ ಮನೆ ತಾನೇ ಇನ್ನ ಆಹಾ 2 ಮುದ್ದೆ ತಿಂದ್ಬಿಡ್ಬೋದಣ್ಣ ಆರಾಮಾಗಿ ತಿನ್ಬೋದು ಹಾಂ ಇಮಿಡಿಯೇಟ್ ಮುದ್ದೆ ಮಾಡಿ ಏನೋ ಅಷ್ಟೊಂದು ಇದ್ರೆ ತಿನ್ಬಿಟ್ಟು ಮುಗಿಸ್ಕೊತೀನಿ ಇದಾದ್ರೆ ಹಂಗೆ ಬಿಸಿ ಹಂಗೆ ಓದ್ತಾ ಇರ್ತದೆ ಇದ್ರಾಗೆ ಇವಾಗೆ ಇದ್ಬಿಟ್ಟಿದ್ರೆ ಮುದ್ದೆ ಅಥವಾ ಹಂಚ್ಬಿಡ್ಬೋದಾಗಿತ್ತು ರಗಣ ಅಲ್ಲಿ ಕೂತಾನೆ ನೆಮ್ಮದಾಗ ಇಲ್ಲೇ 2 ಬಿಟ್ಬಿಡ್ಬೋದಾಗಿತ್ತು ನೋಡ ಎತ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲಪ್ಪ ಬಿಸಿ ಅಷ್ಟೈತೆ ಯಾರು ಅದು ಸಾಯಂಕಾಲ ಮಾಡ್ತಾಯಿದ್ದೀರಲ್ಲ ಮೀನು ಸಾರು ಈ ಮೀನು ಸಾರು ತಿನ್ನೋಕ್ಕೆ ಆಗ್ತದೆ ನಾನು ಇಲ್ಲಿ ಇದ್ಬಿಟ್ಟಿದ್ದು ಅಪ್ಪ ಬಿಸಿ ಹಂಗೆ ಇಟ್ಕೊಂಡದ ನೋಡ ಬಿಸಿ ಬಿಸಿ ಮುದ್ದೆ ಹಂಗೆ ಹೊಗೆ ಬರ್ತದೆ ಈ ಥರ ಮುದ್ದೆಗೆ ಇವು ಮಾಡಿರೋ ಮೀನು ಸಾರು ತಿಂತಾದ್ರೆ ಈ ವೆದರ್ಗೆ ಇದಕ್ಕೆ ಹೆಂಗಿರ್ತದೆ ಅಂದರೆ ಹೇಳೋಕ್ಕೆ ಆಗಲ್ಲ ಮೀನು ಸಾರು ಪ್ರಿಯರಿಗೆ ಅಂತೂ ಅದು ಅವ್ರಿಗೆ ಇರ್ತದೆ ಗೊತ್ತಿರ್ತದೆ ಟೇಸ್ಟ್ ಮಾತ್ರ ಆ ಥರ ಇರ್ತದೆ ಇದು ಮುದ್ದೆ ಹಾಕ್ತಾಯಿದ್ರಿ ನರಸಿಂಹಣ್ಣವರು ಇವರೆಲ್ಲ ಬರೋಷ್ಟರಲ್ಲಿ ಒಂದು ಕೋಟ ಮಾಡಿಬಿಟ್ಟು ತಿಂದ್ಬಿಡ್ಬೇಕು ಯಾವ ಥರ ಮುದ್ದೆ ಸ್ನೇಹಿತರೆ ಈ ಮುದ್ದೆಗೂ ಮೀನು ಸಾರಿಗೆ ನೆಕ್ಸ್ಟ್ ಲೆವೆಲ್ ಇದೆ ದಯವಿಟ್ಟು ಈ ರೆಸಿಪಿ ನೋಡಿಕೊಂಡು ಆರಾಮಾಗಿ ಮನೇಲಿ ಮಾಡಿಕೊಡ್ರಿ ನಮ್ಮ ಮಾವರೆಲ್ಲ ಬರ್ತಾರೆ ನೆಕ್ಸ್ಟ್ ವೀಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಟಾಟಾ ಬಾಯ್ ಮೊದಲು ನಾವು ಫುಲ್ ಬ್ಯಾಟಿಂಗು ಸ್ನೇಹಿತರೆ ಅಪ್ಪಿ ಇವಾಗ ಬಂದ ಅಪ್ಪಿ ಇವಾಗ ತಿಂತಾ ಇದ್ದಾನೆ ಹೆಂಗೈ ಐತೆ ಚೆನ್ನಾಗಿದ್ರು ಏನು ರೈಸ್ ಏನೋ ಹಾಕೊಂತ ಹೆಂಗೆ ನಿಂಬೆಹಣ್ಣು ಬೇಕಾ ತಿನ್ಬಿಟ್ಟು ಆಮೇಲೆ ಹಾಕೋಣ ಇರಪ್ಪ ಸರಿ ನಮ್ಮ ಮಾವ ಬರ್ತಾರೆ ನಿಧಾನಕ್ಕೆ ತಿಂತಾರೆ ಕಂಪ್ನಿ ಕೊಡು ಓಕೆ ಸ್ನೇಹಿತರೆ ನಮ್ಮ ಮಾವ ಬರೋದು ಲೇಟ್ ಆಗೋಯ್ತು ಬಂದಿದ್ದ ತಕ್ಷಣ ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಏನು ವಿಚಾರ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದ ಕರೆದು ಆಗಿಲ್ಲ ಇಂದ್ರಾಕ್ಷಿ ವಿಡಿಯೋ ಮಾಡು ಹೆಂಗೈತೆ ವಿಡಿಯೋ ಇದು ಮೀನು ಸಾರು ಕೇಳ್ತೀನಿ ದಯವಿಟ್ಟು ತಿನ್ನೋವರೆಗೂ ತಿಂದರೆ ಆಮೇಲೆ ತಿನ್ನು ಫಸ್ಟು ಆಮೇಲೆ ತಿಂತಾರೆ ಹೊಟ್ಟೆ ಫುಲ್ ಹಚ್ಕೊಂಡೈತೆ ಏನು ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಚೆನ್ನಾಗಿದೆ ಮೀನು ಸೂಪರ್ ಚೆನ್ನಾಗಮ್ಮ ಸೂಪರ್ ಆಗಿದೆ ಮೀನು ಸಾರು ಮಾಡಿರೋದು ಹುಳಿಕಿ ಸ್ನೇಹಿತರೆ ತುಂಬ ಚೆನ್ನಾಗೈತೆ ಹುಳಿ ಮಾತ್ರ ಪರ್ಫೆಕ್ಟ್ ಆಗಿ ಇಟ್ಟವ್ರು ಯಾರೋ ನಿಮ್ಗೆ ಆ ಸೀನ್ ಇರಲ್ಲ ಕರೆಕ್ಟ್ ಆಗಿಲ್ಲ ಇಲ್ಲಿ ಗುರು ನಾನು ಶಿಷ್ಯ ನೀನು ನಾವು ನೀವು ಸಾಗರ್ ಇಚ್ಚಿರ್ಬೋದು ಅನ್ಕೊಂತೀನಿ ಹಂಗೆ ಹೊಡ್ಕೊಂಡು ಒಂದು ರಾಗಿ ಬಾಲ್ ಬಿಸಿ ಐತೆ ಕಳಿಸಿದ್ದೀನಿ ಬಾಗಿ ಬಾಲ್ ತಗೊಂಡ್ಬರಕ್ಕೆ ಬಾಲ ಇಲ್ಲೇ ಐತೆ ನೋಡಿ ಬಾಲ ಇನ್ನೇನು ಹೇಳೋ ಸಮಾಚಾರ ಸ್ನೇಹಿತರೆ ಸ್ವಲ್ಪ ಇವತ್ತು ನಮ್ಗೆ ಆರ್ಡರ್ಗಳಿತ್ತು ಹಂಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ ನಮ್ಮ ಲೇಬರ್ಸ್ ಎಲ್ಲ ಹಬ್ಬಕ್ಕೆ ಊರುಗಳಿಗೆ ಹೋಗ್ಬಿಟ್ರು ಎಲ್ಲರೂ
ನಾಳಿದ್ದು ಬರ್ತೀನಿ, ಸೋಮವಾರ ಬರ್ತೀನಿ, ಭಾನುವಾರ ಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ರು. ಎಲ್ಲ ನಮ್ಮ ಕೆಲಸದವ್ರ ಹತ್ರ ಇದ್ಕೊಂಡೆ ಕೆಲಸ ಮಾಡಿಸ್ದೆ ಇವತ್ತೆಲ್ಲ ಬೆಳಗ್ಗೆಯಿಂದ ಎಲ್ಲ. ನಾನು ಇಲ್ಲಿ ಬಂದಿದ್ರೆ 25-30 ಪಾರ್ಸಲ್ ಹೋಗ್ತಾ ಇತ್ತು, ಬೆಳಗ್ಗೆ ಉಸ್ಕೊಂತಾ ಇದ್ದೆ. ఏమండి సార్ మీ చేతిలో అవుతుందా లేదంటే చెప్పండి సార్, మేము డిమాండ్ ఉండేది మీకు. మీరు ఎందుకు సార్ మీరు ఆరాంగా వీడియోలు చేసుకొని ఉండండి, మేము తీసుకుంటాం బయట వాళ్ళ దగ్గర అంతా. ఒక నన్నే అనిపెట్టినాం బయట దగ్గర తీసుకుంటాం. ఎప్పుడు మీ వీడియోలు చూసుకొని ఉంటాం మేము, మీరు పొలానికి వెళ్ళొద్దండా ఉండండి ಅಂತ ಹೇಳಿದ್ರು. ఏం అట్లేమీ లేదు సార్, ఏమో కొద్ది ప్రాబ్లం అయింది, చూసుకోండి ఇంకా కరెక్ట్ గా రెడీ అయిపోతుంది అంటాను, లైన్ చేసి పెడతాను ಅಂತ ಹೇಳಿ. ತುಂಬಾ ಚೆನ್ನಾಗೈತೆ ಸ್ನೇಹಿತರೆ ಪಾಂಪ್ಲೆಟ್. ಇವನು ನಮ್ಮ ಲೂಸ್ ಪಾಂಪ್ಲೆಟ್ ಅಲ್ಲಿ ಸ್ವಲ್ಪ ಕಬಾಬ್ ಮಾಡಿದ್ರು ಇನ್ನೂ ಸಖತ್ತಾಗಿತ್ತು. ತವಾ ಪ್ರೇನ ಇಲ್ಲ ಕಬಾಬ ಎಲ್ಲ ಸಾರೆ ಮಾಡಿಬಿಟ್ಟವನೆ, ಆದ್ರೂ ಚೆನ್ನಾಗೈತೆ, ತಿನ್ಬಹುದು, ಸೂಪರ್ ಆಗೈತೆ. ಇವಾಗ ಹೋಟ್ಲು ಮಾಲೀಕರು ಬಂದ್ರು. ನಮ್ಮ ಮಾವ ಬಂದ್ರು ನಿಮ್ಸ ತಿನ್ನಕ್ಕ, ರಘು ಡ್ಯಾಡಿ. ಅವರು ತುಂಬಾ ಮೀನಂದ್ರೆ ತುಂಬಾ ಇಷ್ಟ ಅವ್ರಿಗೆ. ವಾರಕ್ಕೆ ಒಂದು 3 ದಿನ ಆದ್ರೂ ತಿಂತೀಯಲ್ಲ. ಮನೆಗೆ ಅವ್ರ ಮನೆಗೆ ಹೋದ್ರೆ ಯಾವಾಗಾದ್ರೂ ನೋಡ್ರೆ ಫ್ರಿಜ್ಜಲ್ಲಿ ಮಾಡಿರೋ ಸಾರು ಸ್ಟಾಕು. ಸರಿ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬಾಯ್. ಸ್ವಲ್ಪ ಟೇಸ್ಟ್ ಐತೆ, ತಿನ್ಬಿಟ್ಟು